ಹಾಯ್ ಹಲೋ ನಮಸ್ಕಾರ. ಈ ಫೋಟೋ ನೋಡಿದ್ರ? ಇಸ್ರೇಲು ಭಾರತದ ಸ್ವಾತಂತ್ರ್ಯ ದಿನಾಚರಣೆಗೆ ಕನ್ನಡದಲ್ಲಿ ವಿಶ್ ಮಾಡಿದೆ. ಎಲ್ಲಿ ಇಸ್ರೇಲು, ಎಲ್ಲಿ ಕರ್ನಾಟಕ? ಇಸ್ರೇಲು ಕನ್ನಡದಲ್ಲಿ ವಿಶ್ ಮಾಡೋದಕ್ಕೆ ಏನ್ ಕಾರಣ ಅಂತ ಗೊತ್ತಾ? ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಿಲ್ಲದೆ ಇರೋರು ಬನ್ನಿ ತಿಳ್ಕೊಳ್ಳೋಣ. 1918 ಅಂದ್ರೆ ಇವತ್ತಿಗೆ 108 ವರ್ಷದ ಹಿಂದೆ ಮೊದಲನೇ ವರ್ಲ್ಡ್ ವಾರ್ ಟೈಮ್ನಲ್ಲಿ ನಡೆದಂತ ಐಫಾ ಯುದ್ಧದಲ್ಲಿ ಹೋರಾಡೋದಕ್ಕೆ ಭಾರತದಿಂದ ಮೈಸೂರು ಸೈನಿಕರು ಮತ್ತೆ ಜೋಧ್ಪುರದ ಸೈನಿಕರು ಭಾಗವಹಿಸಿದ್ರು. ಎದುರಾಳಿಗಳಾದ ಟರ್ಕಿ ಮತ್ತೆ ಜರ್ಮನ್ ಸೈನಿಕರ ಹತ್ರ ಅಡ್ವಾನ್ಸ್ಡ್ ಮಿಷಿನ್ ಗನ್ಗಳು, ಪಿರಂಗಿಗಳಿದ್ದು. ಆದ್ರೆ ಇಸ್ರೇಲ್ ಪರವಾಗಿ ಹೋರಾಡೋದಕ್ಕೆ ಹೋಗಿದ್ದಂತ ನಮ್ಮ ಸೈನಿಕರ ಹತ್ರ ಕತ್ತಿಗಳು, ಈಟಿಗಳು ಬಿಟ್ರೆ ಜೊತೆಗಿದ್ದಿದ್ದು ಕುದುರೆಗಳು ಮಾತ್ರ. ಆದ್ರೆ ಈ ಟರ್ಕಿ ಮತ್ತೆ ಜರ್ಮನ್ ಸೈನಿಕರಿಗೆ ಗೊತ್ತಿಲ್ಲ, ಈ ಮದ್ದು ಗುಂಡುಗಳನ್ನ ಎದುರಿಸುವಂತ ಗುಂಡಿಗೆ ನಮ್ಮ ಸೈನಿಕರ ಹತ್ರ ಇದೆ ಅಂತ. ಒಂದು ಸಾರಿ ನಮ್ಮ ಸೈನಿಕರು ಮುಂದೆ ಹೆಜ್ಜೆ ಇಟ್ರು ಅಂತ ಅಂದ್ರೆ ಶತ್ರು ಎದೆಗಳನ್ನ ಸೀಳೆ ಬರೋದು ಅನ್ನೋದು ನಮ್ಮ ಭಾರತದ ಇತಿಹಾಸ ಓದಿದ್ರೆ ಗೊತ್ತಾಗುತ್ತೆ. ಜಾಗ ಯಾವುದೇ ಆದ್ರೂ ಶತ್ರುನೇ ಅಲ್ವಾ? ಆ ಶತ್ರುಗೆ ಏನ್ ಮರ್ಯಾದೆ ಕೊಡಬೇಕು ಅದನ್ನ ನಮ್ಮ ಸೈನಿಕರು ಖಂಡಿತ ಕೊಟ್ಟೇ ಕೊಡ್ತಾರೆ. ಯುದ್ಧ ಅಂದ್ರೆ ರಕ್ತ ಕೊಟ್ಟಾದ್ರೂ ಸರಿ, ರಕ್ತ ಹರ್ಸಾದ್ರೂ ಸರಿ, ಯುದ್ಧ ಗೆಲ್ಲೋದು ಮುಖ್ಯ. ಈ ಯುದ್ಧದಲ್ಲೂ ಐಫಾ ಸಿಟಿನ ಇಸ್ರೇಲ್ಗೆ ಗೆದ್ಕೊಟ್ರು ನಮ್ಮ ಮೈಸೂರು ಸೈನಿಕರು. ಈ ಯುದ್ಧಕ್ಕೆ ನಮ್ಮ ಮೈಸೂರು ಸೈನಿಕರನ್ನ ಇಸ್ರೇಲ್ ಕಳಿಸ್ಕೊಟ್ಟಿದ್ದು ಅವತ್ತಿನ ಮೈಸೂರಿನ ಮಹಾರಾಜರಾಗಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ವಿಶೇಷ ಏನಂದ್ರೆ ಈ ಒಂದು ಸಹಾಯದ ನೆನಪಿಗೆ ಐಫಾ ಸಿಟಿಯ ಟೆಕ್ಸ್ಟ್ ಬುಕ್ ನಲ್ಲಿ ನಮ್ಮ ಮೈಸೂರಿನ ಸೈನಿಕರ ಸಾಹಸನ ಅವ್ರ ಮಕ್ಕಳಿಗೆ ಇವತ್ತಿಗೂ ಹೇಳ್ಕೊಡ್ತಾರೆ. ಸಹಾಯ ಮಾಡಿದವ್ರು ಮರೆತರು, ಸಹಾಯ ಪಡೆದವರು ಮರಿಬಾರ್ದಂತೆ. ಈ ಒಂದು ಮಾತನ್ನ ಚಾಚು ತಪ್ಪದೆ ಅವತ್ತಿಂದ ಇವತ್ತಿನವರೆಗೂ ಪಾಲಿಸ್ಕೊಂಡು ಬರ್ತಾ ಇದೆ ಇಸ್ರೇಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.